ನೀವು ಬಂದಿದ್ದಂತ್ರು ಭಾಳ ಖುಷಿ ಆಯ್ತು ನೋಡ್ರಿ ನಮಗಂತ್ರು. ಹ್ಞೂ ರೀ, ಮನ್ಯಾಗ ಯಾಕೆ ಬ್ಯಾಸರ ಆಗಕತ್ತಿತ್ತ, ನಮ್ಮ ಮನೆಯವ್ರಿಗೆ ಹೇಳಿ ಒಂದು ಮಧ್ಯಾಹ್ನ ಮಟ್ಟ ಹೋಗಿ ಬರ್ತಾನಪ್ಪ ಅಂತೇಳಿ ಬಂದೆ. ನನಗಂತೂ ನಮ್ಮ ಅಣ್ಣನ ಮನೆ ಆದಂಗೆ ಆಗ್ಬಿಟ್ಟತ್ರಿ ಇದು. ಒಂಥರ ಇಲ್ಲಿ ಬಂದೆ ಅಂದ್ರೆ ನನ್ನ ತವ್ರ ಮನೆಗೆ ಬಂದಂಗೆ ಖುಷಿ ಆಕತ್ ನೋಡ್ರಿ. ನೀವಷ್ಟು ಅನ್ಕೋತಿರಲ್ರಿ, ಅದೇ ನಮಗೊಂದು ದೊಡ್ಡ ಖುಷಿ. ಆಗಾಗ ಬರ್ಕೊಂತೀರ್ರಿ. ಅಂದಂಗೆ ಪಾರ್ವತಿ ಅರವಿಂದ ಎಲ್ಲ ಕೆಲ್ಸಕ್ಕೆ ಹೋಗಿದ್ರನ್ರಿ? ಹೋಗಿದ್ದಾರ್ರಿಪ್ಪ, ಜಗ್ಗ ಬ್ಯಾಸರ ಆಕೈತಿ ಹೋದ್ರಂದ್ರೆ ಕೆಲ್ಸಕ್ಕೆ. ಹಾಗಾಗಿ ಮತ್ತೇನು ಮಾಡ್ಬೇಕು, ಒಂಥರ ಬೇಜಾರಾದಂಗೆ ಆಕೈತಿ. ಅದಕ್ಕೆ ಹಂಗಾರೆ ನೀವೆಲ್ಲರೂ ಕೆಲ್ಸಕ್ಕೆ ಹೊಂಟಿರಿ, ಮತ್ತು ಈ ಅಶ್ವಿನಿನೂ ಕಾಲೇಜ್ಗೆ ಹೋಗ್ಲಿ, ನಾ ಹಂಗಾರೆ ಹಿಂಗೆ ಹೊಂಟೆ ನೋಡ್ರಿಪ್ಪ ಅಂತ ಹೇಳೇ ಬಂದೆ ಈ ಕಡೆ. ಹೌದನ್ರಿ ಪಾಪ, ನಾನು ಅಂದೇನಿ ಪಾರ್ವತಿಗೆ ಬಿಟ್ಬಿಡುವ ಸಾಕಿನ ನೌಕರಿ ಅಂತೇಳಿ. ಆಕಿ ಯಾಕೆ ಬಿಡುವಳ್ಳ ರೀ, ನಾ ಹೇಳ್ತೇನೆ ತಗೋರಿ. ನಮ್ಮಿಂದಾಗಿ ನಿಮ್ಮ ಸೊಸೆ ನಿಮ್ಮ ಮನ್ಯಾಗ ಇರ್ಲಂಗೆ ಆಗತೈತಿ. ನಂಗೆ ಅರ್ಥ ಆಕೈತ್ರಿ ಅದೆಲ್ಲ. ನಾನು ಹೇಳ್ತೇನೆ ತಗೋರಿ, ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ಹಾಂ, ಇಲ್ಲ ಆಕೆನು ತಲೆ ಕೆಡಿಸ್ಕೊಳ್ಳೋದು ಏನೈತಿ ಇಲ್ಲವಾ. ಈಗ ನಾ ಹೇಳ್ಬೇಕಂದ್ರೆ ಈಗ ನಿಮ್ಮ ಸಲುವಾಗಿ ಕೆಲ್ಸಕ್ಕೆ ಹೊಂಟಿಲ್ಲ. ಈಗಕ್ಕೆ ನಾನು ಮೊನ್ನೆ ಬಿಟ್ಬಿಡು ಹೋಗ್ಲಿ, ಬೇಕಾದ್ರೆ ನೀವು ಖರ್ಚಿಗೆ ರೊಕ್ಕ ಕೊಡೋದಾದ್ರು ಕೊಟ್ಕೊರುವ ಅಂತ ಹೇಳಿದ್ದೆ. ಅವಾಗ ಆಕೆ ಏನಂದ್ಲ, ನೋಡ ಆತ್ರಿ ಅತ್ತಿಯಾರ ಇನ್ನೂ ಸ್ವಲ್ಪ ದಿನ ಹೋಗ್ತೀನಿ ಆಮೇಲೆ ಬಿಡ್ತೀನಿ ಅಂದ್ಲ. ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಅಂದ್ರೆ, ಇಲ್ಲ ಆಕೆ ಅವ್ರ ಸಲುವಾಗಿ ಅಂತಲ್ಲ, ನನಗೂ ಆಫೀಸ್ನಾಗ ಒಬ್ಬನೇ ಮಾಡೋಕೆ ತ್ರಾಸ ಆಕತಿ, ಗಂಡ ಇಂತಿ ಅವರೇ ಜವಾಬ್ದಾರಿ ತಗೋಲಿ, ಅದಕ್ಕೆ ಆಕೆ ಆಫೀಸಿಗೆ ಹೋಗಲಿ ಅಂತ ನಮ್ಮ ಮನೆಯವ್ರು ಅಂದ್ರೆ. ಹಂಗಂದ್ಮೇಲೆ ಮತ್ತೇನೇನೈತೆ ಬಿಡ ಅಂತ ನಾನು ಸುಮ್ಮನೆ ಬಿಟ್ಟೆ. ಅಯ್ಯೋ ಅವ್ರವ್ರು ಬೇಕಾಗಿ ಹೊಂಟಾರ್ರಿ. ಈಗ ನಿಮ್ಮ ಸಲುವಾಗಿ ಸ್ಟಾರ್ಟಿಂಗ್ ಇತ್ತು, ಈಗ ಇಲ್ಲಿಗ ಈಗ ನಮ್ಮ ಆಫೀಸ್ನಾಗ ನಮ್ಮ ಮನೆಯವ್ರು ನಿಮ್ಮ ಪಾರ್ವತಿ ಭಾಳ ಶಾಣೆ ಅದಾಳ ಆಫೀಸ್ನಾಗ, ಹಾಗಾಗಿ ಆಕಿನೂ ಬರಲಿ ಆಫೀಸ್ಗೆ ಅನ್ನೋದೀಗ. ಹೌದೇನ್ರಿ? ಹಂಗಾರೆ ಸರಿ. ಇಲ್ಲ ಅಂದರೆ ನಮ್ಮ ಸಲುವಾಗಿ ಅಂದ್ರೆ ನಾ ಬೇಡ ಅಂತ ಹೇಳಾಕತ್ತಿದ್ದೆ ಅದಕ್ಕೆ. ಅಂದಂಗಣ್ಣ ಆರಾಮಾಗೈತೇನೆ ಈಗ? ಸ್ವಲ್ಪ ಆರಾಮಾಗೈತಿ. ನಾನು ಚೂರು ಮಾತಾಡೋಕೆ ಕರೆಕ್ಟಾಗಿ ಬಂತಂದ್ರೆ ಪೂರ ಆರಾಮಾದಂಗೆ. ಕಾಲು ನಡ್ಯಾಕೆ ಬರಾಕತ್ತೈತಿ. ಕಾಲು ನಡ್ಯಾಕೆ ಬರಾಕತ್ತೈತ್ರಿ ಈಗ. ಮಾತಾಡೋದು ಅಷ್ಟೇ, ಈಗೆಲ್ಲ ಸ್ಪಷ್ಟವಾಗಿ ತಿಳಿಯಾತವ, ಅವಾಗಿನಷ್ಟು ಇದು ಇಲ್ಲ. ಆದರೂ ಶ್ರೀಕಾಂತ್ ಅಣ್ಣರಿಗೆ ಅದು ಯಾ ಜಲಂದನ ತಂಗಿಯಾಗಿದ್ನೇ ಏನು, ಈ ಜಲಂದ ನಮ್ಮ ಕಷ್ಟಕ್ಕೆ ಅವರೇ ಕೈ ಹಿಡಿದ್ರು. ಅಲ್ಲ, ಕಷ್ಟ ನಷ್ಟ ಎಲ್ಲರಿಗೂ ಬರುದಲ್ರಿ, ಒಬ್ರಿಗೊಬ್ರು ಆಸರ ಆಗ್ಬೇಕು. ಇವತ್ತು ನಾವು ನಿಮಗಾದ್ರೆ ನೀವು ನಾಳೆ ಹಾಕಿರಿ ನಮಗೆ, ಅಷ್ಟೇ ಹಂಗೆ ಅನ್ಕೋಬೇಕು. ಅಯ್ಯೋ ದೇವ್ರಿ, ನಮ್ಮಿಂದ ನಿಮ್ಗೆ ಯಾವ ಸಹಾಯನೂ ಆಗ್ದಂಗೆ ಇರಲಿ, ದೇವ್ರು ನಿಮ್ಮನ್ನು ಚಂದ ಇಟ್ಟಿರಲಿ. ಅಂದಂಗೆ ಒಂದು ಸ್ವಲ್ಪ ಶಾಂತ ನೀವು ಮಾತಾಡ್ರಿ, ನಾ ಒಂದೀಟ್ ಮಕ್ಕೊಂತೇನೆ. ಅಣ್ಣಾರಿದ್ದಕ್ಕೆ ಕೇಳಕ್ಕೆ ನನಗೆ ಒಂದು ನಮ್ಮನೆ ಆಗತ್ತಿತ್ತು. ಪಾಪ ಅರ್ಥ ಮಾಡ್ಕೊಂಡು ಎದ್ದ ಹೋದ್ರವ್ರು, ಮಾತಾಡ್ಕೊಳ್ಬಿಡ ಹೆಣ್ಮಕ್ಳು ಅಂತೇಳಿ. ಒಂಚೂರು ಹಿತ್ಲಕ್ಕೆ ಹೋಗ್ಬರ್ಬೇಕಿತ್ತು ರೀ ಸ್ವಲ್ಪ. ಅಯ್ಯೋ ದೇವ್ರಿ, ಅದು ಒಂದು ಪಿರಾಬ್ಲಮ್ ಆಗ್ಬಿಟ್ಟೈತಿ. ಏನಾಗೈತೆ ರೀ, ಅದು ಮಳೆ ನೀರು ಜಾಸ್ತಿ ಇದಾಗಿ ಇವು ಚಂಬರ್ ಕಲೆಕ್ಷನ್ ಎಲ್ಲ ಇದಾಗ್ಬಿಟ್ಟವು. ಹಾಗಾಗಿ ಭಾಳ ಒಂದು 4-5 ಮನೆ ಅತ್ತಾಗಿನಕ್ಕೆಲ್ಲ ಈಗ ಬಯಲು ಶೌಚಕ್ಕೆ ಹೋಗಂಗೆ ಆಗೈತ್ರಿ. ಈಗ ಮನ್ಯಾಗಿಲ್ಲ, ಅದು ಅಲ್ಲದೆ ಸಂಜೆ ಆಗಕ್ಕೆ ಬಂತು. ಇಷ್ಟೊತ್ತಿನಾಗ ಏನು ಮಾಡೋದಪ್ಪ. ಈಗ ನಾವು ಹೆಣ್ಮಕ್ಳು ಹೋಗಿರ್ತೀವಿ, ಪಾಪ ನೀವು ರೂಢ ಇಲ್ಲಲ್ಲ. ಅಯ್ಯೋ ದೇವ್ರೆ, ಮದುವೆ ಆಗೋ ಮಟನು ನಾವು ಹಂಗೆ ಹೋಗಿತ್ತವ್ರಿ. ಈಗ ಇತ್ತಿತ್ತಾಗ ಬಂದಾವ ಇವು ಮೋದಿ ಆ ಸ್ವಚ್ಛ ಭಾರತ್ ಅಂತ ಹೇಳಿ ಹಳ್ಳಿಗಳಾಗೆಲ್ಲ ಪೈಕೇನಿ ಬಚ್ಚಲ. ಎಲ್ಲಿರಿ ಮೊದಲೆಲ್ಲಿದ್ವು, ಮೊದಲೆಲ್ಲ ಹೋಗಿದ್ದಿದ್ದೆ ಬೈಲಿಗೆ, ಹೌದಿಲ್ಲ? ನಡ್ರಿ ಹಂಗಾರಲ್ಲೇ ಹೋಗೋಣ. ನಂಗೆ ರೂಢ ಆಯ್ತಪ್ಪ, ಎಲ್ಲ ರೂಢ ಆಯ್ತು. ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ, ಹಂಗೆ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ನಡ್ರಿ ನಾನು ಬರ್ತೇನೆ. ನೀವು ಕಲ್ಲಾಗ ಸೈ ಮುಳ್ಳಾಗ ಸೈ, ಕರೆನ ದೌಲತ್ ಅನ್ನೋದು ಇಲ್ಲ, ದೌಲತ್ ತೋರ್ಸಂಗಿಲ್ಲ. ಕಾರಣ ನಿಮ್ಮಂತಾರ ಸಿಗೋದು ಒಂದು ಅಪರೂಪನ ಹೇಳ್ಬೇಕಂದ್ರೆ. ಇಲ್ಲ, ಈಗ ತುಂಬಿದ ಕೂಡ ತುಳ್ಕಲ್ಲ ಅಂತಾರಲ್ಲ ಹಂಗೆ. ಇಲ್ಲಾಂದ್ರೆ ಏನು ಈಟೇನು ಇರಂಗಿಲ್ಲ ಹಂಗೆ. ಅಯ್ಯೋ ನಂದು ಅಷ್ಟೈತಿ, ನಂದು ಇಷ್ಟ ಐತಿ, ನಂದದಾತು ನಂದಿದಾತು ಅನ್ನೋರು ಬಲ್ಲ ಮಂದಿ ಇರ್ತಾರೆ. ಅದಕ್ಕೆ ಅದೆಲ್ಲ ಇಲ್ರಿ, ನನಗಾತ ನಮ್ಮ ಮನೆಯವ್ರಿಗೆ ಆತ ಅಂತವೆಲ್ಲ ಏನಿಲ್ಲ. ಬರ್ರಿ ಹೋಗಿ ಬರೋಣ, ಅದ್ರಾಗ ಏನೈತಿ. ಶಾಂತಕ್ಕ ಇದಕ್ಕೆ ಕರೆಯಾಕೆ ಬಂದಿದ್ದೆ ನಾನು. ಮತ್ತು ನಾವು ಹೊಂಟೇವಿ ಹೆಣ್ಮಕ್ಳು, ಮತ್ತು ನೀವು ಒಬ್ಬಕ್ಕೆ ಏನು ಮಕ್ಕಿ ಅದಕ್ಕೆ ಜೊತೆಗೆ ಬರ್ತೀಯ ನಾನು ಕರೆಯಾಕೆ ಬಂದೆ. ಇವ್ರು ಬಂದಿದ್ದು ನೋಡಿ ಹೆಂಗೆ ಕರೆಯೋದು ಅನ್ಕೊಳಕತ್ತಿದ್ದೆ. ಹ್ಞೂನಯ್ಯವ್ವ. ಅಲ್ಲ ಇವ್ರು ಅಕ್ಕಾರ, ನೀವು ಸ್ವಲ್ಪ ಬೆಳಗ್ಗೆ ಬರ್ಬೇಕು ಬೇಡ್ರಿ. ಈಗ ಸಂಜೆ ಆತು, ಈಗ ಹಂಗಾರೆ ಇವತ್ತು ವಸ್ತಿ ಇರ್ತೀರೇನ್ರಿ ಇಲ್ಲೇ? ಅಯ್ಯೋ ಎಲ್ಲಿ 1 ಗಂಟೆ ಅಷ್ಟೊತ್ತಿಗೆ ಬಂದನಿ. ಈಗ ಇನ್ನೇನು ಇರ್ಲಿ ಬಿಡ್ರಿ, ನಂದರೆ ಏನೈತಿ, ಒಂದು 5-6 ಗಂಟೆ ಅಷ್ಟೊತ್ತಿಗೆ ಹೋದ ಅಂದ್ರೆ ನಡಿತೈತಿ. ತೀರಾ ಇಲ್ಲೇ ವಸ್ತಿ ಹಂಗೆ ಉಳ್ಕೊಲಿ, ಅಲ್ಲಿ ಮನ್ಯಾಗ ಮತ್ತೆ ಯಾರಿಲ್ದಂಗೆ ಅಕ್ಕಾರ. ಅದಕ್ಕೆ ಸರಿ ಅಕ್ಕಾರ ಬರ್ರಿ. ಇದೇನ್ಲೇ ಪ್ರೇಮಿ, ಕೊಡಾನ ತಂದುಬಿಟ್ಟು ಸಣ್ಣದೊಂದು. ಅಯ್ಯೋ ನಿನ್ನ ಸಾಣದ ಶಾಂತಕ್ಕ, ಅರ್ಜೆಂಟಿಗೆ ಚರಿಗೆ ಸಿಗ್ಲಿಲ್ಲವ, ನನ್ನ ಗಂಡ ತೊಗೊಂಡೋಗಿತ್ತು. ಒಂದು 2 ಇಡು ಬೈಲಿಗೆ ಹಿಂಗೆ ಹೋಗಾಕ ಅಂತಂದೇಳಿ ಅಂದಿರ್ತೇನೆ ನಾನು. ಕೇಳಂಗಿಲ್ಲ ನನ್ನ ಮಾತು. ಮತ್ತೆ ಏನು ಮಾಡ್ಬೇಕು, ಚರಿಗಿಲ್ಲ ನನ್ನ ಗಂಡ ತೊಗೊಂಡು ಹೋದ್ರಲ್ಲ ಕೆರೆ ಕಡೆ, ನಾ ಇದನ್ನು ತೊಗೊಂಡಿತ್ತ ಬಂದೆ. ಆದರೂ ಪರಕರ ನೀವು ಭಾರಿ ಸಾದಾ ಸೀದಾ ಬಿಡ್ರಿ. ಅಲ್ರಿ ಬೀಗರ ಮನೆಗೆ ಬಂದು ಈ ಬೈಲು ಶೌಚಕ್ಕೆ ಇಲ್ಲಿಗೆ ಬಂದಿರಲ್ರಿ, ಕರೆನರಿಪ್ಪ. ಅಲ್ಲ ನಮ್ಮ ಕಡೆ ಯಾವಾರ ಬೀಗರಾಗಿದ್ರೆ ಆಟೋ ದೂರ ಯಾಕೆ ಹೋಗಿರಿ? ಇಲ್ಲೇ ಶಾಂತಕ್ಕ ನಮ್ಮ ಪದ್ಮಕ್ಕನ ಮಗಳು ನೋಡಿ, ಅಲ್ಲಿನ ಪದ್ಮಕ್ಕನ ನೋಡಿಯಲ್ಲ, ಕರ್ರನಕ್ಕಿ ಎತ್ತರನಕ್ಕಿ ನನ್ನ ಗಂಡನ ಅತ್ತಾಗ ಸಂಬಂಧ. ಯವ್ವ ಏನು ಸೊಕ್ಕು ಅಂತ ಏಕಿಗೆ ಎಲ್ಲ ಹುಟ್ಟಿದ್ದು ಬೆಳೆದಿದ್ದು ಹಳ್ಳಾಗೆ ಎಲ್ಲ ಗೊತ್ತು. ಆದರೂ ಏನು ನಾಟಕಂತಿ ಯವ್ವ. ನಂಗೆ ಕಟ್ಟದ ರೊಟ್ಟಿ ತಿನ್ನಕ್ಕಾಗಲ್ಲ ಹೂವ, ಖಾರ ಕಲ್ಸಿದ್ರೆ ತಿನ್ನಕ್ಕಾಗಲ್ಲ ಹೂವ, ನಾವು
ವಿಷಯದಾಗ ಕೂತಿಂದ ಬದುಕಿದಾರೆ ಅವ್ವ ಅಂತೇಳಿ ಆಕಿದ್ ಯವ್ವ ಯವ್ವ ಕೇಳ್ಬೇಕು ನೀನು. ಅಯ್ಯೋ ಬಾರಿ ಸೋಗು ಚಂಡಿ ಹೊಡೆದ್ ಬಿಡಲ್ಲ ನಾಕತ್ ನನಗರ ಆಕಿ ಮಾಡೋ ಆಟಕ್ಕೆ ಏನು ಸೊಕ್ಕಿಲ್ ಉರಿತಾವಂತಿ. ಕರೆ ನಾ ತುಂಬಿದ ಕೂಡ ತುಳ್ಕಲ್ಲ ಪಾರಕರ ಬಾರಿ ಬಿಡ್ರಿ ನೀವು. ಎಲ್ಲ ನಮ್ಮ ಪುಣ್ಯ ನೋಡುವ. ಇಲ್ಲ ಹಂಗಂತಲ್ಲ. ಇನ್ನೊಂದೇನ ನಾ ಹಳ್ಳ್ಯಾಗಿದ್ದಕ್ಕೆ ಹಿಂಗೆ ಹೋಗಿದ್ರಿ ಹಳ್ಳ್ಯಾಗಿದ್ದಾಗ. ಈಗ ಎಷ್ಟು ವರ್ಷ ಆತ್ರಿಪ್ಪ ನಾ ಹಿಂಗೆ ಬಂದು ಹೋಗೇ ಇಲ್ಲ. ಹಂಗಾಗಿ ಇವತ್ತು ಬಂದಂಗೆ ನೋಡ್ರಿ ಇಲ್ಲಿಗೆ. ಆದ್ರೂ ಆ ಅನುಭವನ ಭಾರಿ ಇತ್ತಲ್ಲ. ಎಷ್ಟು ಚಂದ ಮಾತಾಡ್ಕೊಂತ ಒಬ್ಬರ ಮನೆ ಬಾಳೆ ಒಬ್ರು ಮಾತಾಡ್ಕೊಂತ ಅಡಿಗೆ ಆತನ ಅದಾತನ ಇದಾತನ ಕಷ್ಟ ಸುಖ ಮಾತಾಡ್ಕೊಂತ ಎಂತ ಚಂದ ಇರ್ತಿದ್ವಿ. ಹೌದೌದೌದು ಅದು ಕರೆ ಅನ್ರಿ. ಆಮೇಲೆ ಹಿಂಗೆ ಬೈಲಿಗೆ ಹೋಗೋದ್ರಿಂದ ರೋಗ ರುಜಿನೂ ಸ್ವಲ್ಪ ಅವಾಗೆಲ್ಲ ಮನ್ಯಾಗೆಲ್ಲ ಏನು ಅಂತವೆಲ್ಲ ಇರ್ತಿದ್ದಿಲ್ಲಲ್ರಿ, ಭಾಳ ಕಡಿಮೆ. ಏನಪ್ಪ ಟಿವಿಯಾಗ ಒಂಥರ ತೋರಿಸ್ತಾರ, ನಾವು ಅನ್ಕೊಳ್ಳೋದು ಒಂದು ರೀತಿ. ಹೌದಿಲ್ರಿ? ಅಂದಂಗೆ ಏನ ರೊಟ್ಟಿ ಮಾಡಿ ಏನ ಪಲ್ಯ ಸಾರು ಅನ್ನ ಮಾಡೀನಿ ಶಾಂತಕ್ಕ. ರೊಟ್ಟಿ ಮಾಡ್ಬೇಕು ಈಗ ಹೊಳ್ಳಿ ಬಿಸಿ ಬಿಸಿ. ಈ ಮಳೆಗೆ ಅದಕ್ಕೆ ಇವ ಚುಮ್ ಹೊಡಿತಿರ್ತೈತಲ್ಲ ಅಚ್ಚ, ಹಂಗಾಗಿ ಮತ್ತೆ ಏನು ಆರಿದ ರೊಟ್ಟಿ ತಿನ್ನಕ್ಕಾಗಲ್ಲವ. ಹಂಗಾಗಿ ಬಿಸಿ ರೊಟ್ಟಿ ಆಗ ಮಾಡ್ಕೊಂಡು ಆಗ ತಿನ್ನೋದು. ಏನು ಇದು ಬೆಳಕು ನನಗೂ ಒಂದು ಅರ್ಥ ಆಗೋಲ್ತ ಶಾಂತಕ್ಕ. ಇವ ಏನ ಮಷಿನ್ ಬಂದಂಗ ಆಗ್ತಿಲ್ಲ. ಹೌದು ಶಾಂತಕ್ಕ, ಅಲ್ಲಿ ದೂರ. ಇವ ಶಾಂತಕ್ಕ ಶಾಂತಕ್ಕ ಗಿರ್ಜಿ ಓಡ್ಲೆ ಇಲ್ಲಿ ಬೇಡ ಶಾಂತಕ್ಕ, ಹಂಗ ಮಾಡ್ತಾನವ. ಯವ್ವ ದೇವ್ರೇ ಗಿರ್ಜಿ. ಶಾಂತಕ್ಕ ಉಳ್ಗಾಲಿಲ್ಲವ ಯವ್ವ, ನಮ್ಗೆ ಓಡ ಚರ್ಗಿ ಇಲ್ಲ ಬಿಟ್ಟು ಓಡ. ಶಾಂತಕ್ಕ ನಾ ಇನ್ನು ಮನೆಗೆ ಹೋಗಿ ರೊಟ್ಟಿ ಮಾಡ್ಬೇಕ ಶಾಂತಕ್ಕ. ಯವ್ವ ನನಗೂ ಕೆಲಸ ಅದಾವ. ಇದೇನ ಎಲ್ಲಿ ಹೋದ್ರು ಬಿಡುವಲ್ತು, ಹಿಂದಿಂದನ ಬರಾಕತ್ತೈತಿ. ಶಾಂತಕ್ಕ ನಿನ್ನ ಹಿಂದೋಳಲೆ. ಶಾಂತಕ್ಕ ಏನ ತ್ಯಾಮೆ ಅಂತದಲ್ಲ ಇದು. ಶಾಂತಕ್ಕ ನೋಡ್ರಪ್ಪ, ನೀವ್ ಯಾರೋ ಏನೋ ನಮಗ್ ಗೊತ್ತಿಲ್ಲ. ನೀವ್ ಹಿಂಗೆಲ್ಲ ಮಾಡ್ಬೇಡ್ರಪ್ಪ. ಯಪ್ಪ ತಗೋರಿ. ಗಿರ್ಜಿ ಇವ್ರ ಹೆಸರು ತಿಮ್ಮ ಇರ್ಬೇಕು, ಅದಕ್ಕೆ ತಿಮ್ಮ ಅನ್ನಕತ್ತಾವು. ಇಲ್ಲ ಶಾಂತಕ್ಕ, ಹೆಸರು ಕೇಳಕತ್ತಿರ್ಬೇಕು. ನಡಪ ಈಗ ಹೆಸರು ಶಾಂತಕ್ಕ, ನನ್ನ ಹೆಸರು ಗಿರ್ಜಕ್ಕ, ಈಗ ಹೆಸರು ಸಟ್ಟು ಮಾರಿ ಪ್ರೇಮಿ, ಇವ್ರ ನಮ್ಮ ಪಾರಕಾರ. ಅಯ್ಯೋ ದೇವ್ರೆ, ನಾನು ಇಷ್ಟ ದಿನ ಬರ್ಲಾರ್ದಕ್ಕೆ ಇವತ್ತೇ ಬಂದಿನಲ್ಲಪ್ಪ ಇಲ್ಲಿ. ಏನ ಬಂತ ಯವ್ವ ತಲೆ ಮ್ಯಾಗ? ಏನ ಬಂತ ಯವ್ವ? ಯಾರಾರ ಇದ್ರ ಕಾಪಾಡ್ರಿ ಗಂಡಸ್ರ. ಶಾಂತಕರ ಏನ್ರಿ ಇದೆಲ್ಲ? ಯೋ ದೇವ್ರೆ, ನಮ್ಮ ಊರಾಗ ಯಾರ್ಯಾರು ಬಂದಾರವ್ವ, ಏನೇನ್ ಮಾಡಾಕತ್ತಾರ ಯವ್ವ? ಅಯ್ಯೋ ಶಾಂತಕ್ಕ ಹೋದ್ಲ ಮ್ಯಾಲೆ. ಅಯ್ಯೋ ಪಾರಕರು ಹೋದ್ರು. ನಾ ಬರಲ್ಲ ಪ್ರೇಮಿ. ಆ ಪ್ರೇಮಿನ ಬೇಕಿನಿ ಹೇಳ್ಕೊರಿ. ಆಕಿ ಬರ್ಲಿಲ್ಲ ಅಂದ್ರೆ ನಂಗೆ ಸಮಾಧಾನ ಆಗಲ್ಲ. ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ. ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 900888991112